ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ವೈದ್ಯಾಧಿಕಾರಿಗಳು ಸೆಡ್ಡು ಹೊಡೆದಿದ್ದಾರೆ. ಹಲವು ಬೇಡಿಕೆ ಈಡೇರಿಸಿ ಅಂತ ಮನವಿ ಮಾಡಿದ್ರು ತಲೆ ಕೆಡಿಸಿಕೊಳ್ಳದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಮಾರ್ಚ್ 11ರಿಂದ ಹಂತ ಹಂತವಾಗಿ ಮುಷ್ಕರಕ್ಕೆ ನಿರ್ಧರಿಸಿದ್ದು, ಮಾರ್ಚ್ 16ರಿಂದ ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದ ಸರ್ಕಾರಿ ವೈದ್ಯಾಧಿಕಾರಿಗಳು. ಮಾರ್ಚ್ 11ಕ್ಕೆ ಸರ್ಕಾರಿ ವೈದ್ಯರ ಮುಷ್ಕರ ಫಿಕ್ಸ್. ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳು ಈಗ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಮಾರ್ಚ್ 11ರಿಂದ 15ರವರೆಗೆ ಮೊದಲ ಹಂತದ ಪ್ರತಿಭಟನೆ ನಡೆಯಲಿದ್ದು, ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ವೈದ್ಯರು ಕಪ್ಪು ಪಟ್ಟಿ ಧರಿಸಿ ಒಪಿಡಿ ಸೇವೆ ಸ್ಥಗಿತಗೊಳಿಸಲಿದ್ದಾರೆ. ಇನ್ನು ಮಾರ್ಚ್ 16ರಿಂದ 2ನೇ ಹಂತದ ಹೋರಾಟ ಆರಂಭವಾಗಲಿದ್ದು, ವೈದ್ಯರು ಕೆಲಸಕ್ಕೆ ಗೈರಾಗುವ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಿದ್ದಾರೆ. ಸರ್, ಮಾರ್ಚ್ 11ರಿಂದ ಫಸ್ಟು ಮಾರ್ಚ್ 14ನೇ ತಾರೀಕುವರೆಗೆ ನಾವು ಕಪ್ಪು ಪಟ್ಟಿ ಧರಿಸಿ ಫಸ್ಟ್ ಒ ಪಿ ಡಿ ಬಂದ್ ಮಾಡ್ತೀವಿ. ಒ ಪಿ ಡಿನ ಬಂದ್ ಮಾಡ್ತೀವಿ, ಎಮರ್ಜೆನ್ಸಿ ಸರ್ವಿಸ್ನೆಲ್ಲ ಕೊಡ್ತೀವಿ ನಾವು. ಸೊ ಅದಾದ ನಂತರ ನೆಕ್ಸ್ಟ್ 16th ಆದ ನಂತರ 16ನೇ ತಾರೀಕಿಂದ ನಾವು ಅನಿರ್ದಿಷ್ಟವಾದ ಎಲ್ಲ ಎಮರ್ಜೆನ್ಸಿನೂ ಎಲ್ಲನೂ ಬಂದ್ ಮಾಡ್ತಾರೆ. ಇಲ್ಲ, ನಮ್ಮ ಕೆಲಸಕ್ಕೆ ನಾವು ಗೈರಾಜರ ಮುಖಾಂತರ ಪ್ರತಿಭಟನೆ ಮಾಡ್ತೀವಿ. ನಾವು ಅಲ್ಲಿಂದ ಇಲ್ಲಿ ಬಂದು ಎಲ್ಲ ಒಂದು ಕಡೆ ಸೇರಿ ಪ್ರತಿಭಟನೆ ನಾವು ಮಾಡಲ್ಲ. ನಮ್ಮ ಒಂದು ಸೇವೆನೇ ನಾವು ಎಲ್ಲಿದ್ದಲ್ಲಿಂದ ಆಪ್ಷನ್ ಆಗುತ್ತೆ. ಇನ್ನು ವೈದ್ಯರ ಬೇಡಿಕೆಗಳೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಆಸ್ಪತ್ರೆಗಳಿಗೆ ಕಾಲಮಿತಿಯಲ್ಲಿ ಸಮರ್ಪಕ ಔಷಧ ಸರಬರಾಜಾಗಬೇಕು. ಬಾಕಿ ಇರುವ ಮುಂಬಡ್ತಿ ತಕ್ಷಣ ನೀಡಬೇಕು. ಖಾಲಿ ಇರುವ ವೈದ್ಯರು ಮತ್ತು ಅರೆ ವೈದ್ಯಕೀಯ ಹುದ್ದೆಗಳನ್ನ ಭರ್ತಿ ಮಾಡಬೇಕು. 6,000 ನೌಕರರಿಗೆ ಸಕಾಲದಲ್ಲಿ ವೇತನ ಮತ್ತು ಭತ್ಯೆ ವಿತರಣೆ ಮಾಡಬೇಕು. ಕೇವಲ ವೇತನ ಮಾತ್ರವಲ್ಲದೆ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಹಾಗೂ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶ ನೀಡಬೇಕೆಂದು ವೈದ್ಯರು ಪಟ್ಟು ಹಿಡಿದಿದ್ದಾರೆ. ವಿಶೇಷ ಅಂದ್ರೆ ವೈದ್ಯಾಧಿಕಾರಿಗಳ ಈ ಹೋರಾಟಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ ಸಾಥ್ ನೀಡಿದ್ದು, ಸರ್ಕಾರಕ್ಕೆ ಈಗ ದೊಡ್ಡ ತಲೆನೋವು ಶುರುವಾಗಿದೆ. ಈಗಾಗಲೇ ಈ ವಿಚಾರವಾಗಿ ಸರ್ಕಾರದ ಜೊತೆ 5-6 ಸುತ್ತಿನ ಸಭೆಗಳು ನಡೆದಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ವೈದ್ಯಾಧಿಕಾರಿಗಳು ಈಗ ಹೋರಾಟವೊಂದೇ ದಾರಿ ಎಂದು ನಿರ್ಧರಿಸಿದ್ದಾರೆ. ಇದರಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಬಡ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಲಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.